ಅಲಂಕರಿಸಿರ್ತಕ್ಕಂಥ ಈ ಭಾಗದ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅಣ್ಣವರೇ, ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಣ್ಣವರೇ, ಹಾಗೂ ನಮ್ಮ ಮಂಡಿ ಮಾಲಕರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಎನ್.ಆರ್. ಸತ್ಯಣ್ಣವರೇ, ಟಿಪಿಎಸ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಾಜಿ ಸದಸ್ಯರಾಗಿರ್ತಕ್ಕಂಥ ಮುನ್ಸಾಮ್ಗೌಡ್ರೆ, ಗೊರಳಿ ಜಗದೀಶ್ ಅಣ್ಣವರೇ, ನಮ್ಮ ಲಕ್ಷ್ಮಣವರೇ, ನಮ್ಮ ಗೋಪಾಲ್ ಅವರೇ, ನಮ್ಮ ಆಗಿರ್ತಕ್ಕಂಥ ನಮ್ಮ ಮೂಟಗಿರಿ ಅವರೇ, ಹಾಗೂ ಕುಡುಮನೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರೇ, ಚಿಕ್ಕೋಟಳ್ಳಿ ಈ ಪಂಚಾಯತಿ ಮಾಡಿದಂತ ಉದ್ಯಮರಾಗಿರ್ತಕ್ಕಂಥ ಪ್ರಕಾಶ್ ನಮ್ಮ ಸಂತೋಷ್ ಅವರೇ, ವೇದಿಕೆ ಮೇಲೆ ಹಾಗೂ ನಮ್ಮ ಸುರೇಶ್ ಅವರೇ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರೇ, ಹಾಗೂ ಈ ಭಾಗದ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಈ ಪಂಚಾಯತ್ ಸಾಕಷ್ಟು ಜನ ನಾಯಕರು ಕೂಡ ನಮ್ಮ ಇಟ್ಟಳ್ಳಿ ಬಾಬುಯಿಂದ ಹಿಡಿದು ನಮ್ಮ ಯಜ್ಜಪಲ್ಲಿ ಪ್ರಭಾಕರ್ ಅಂತ ಹಿಡಿದು ಹಾಗೂ ಇನ್ನೂ ಸಾಕಷ್ಟು ಜನ ಭಾಸ್ಕರ್ ರೆಡ್ಡಿ, ನಾಗರಾಜು, ಸುರೇಶ್, ರತ್ನಪ್ಪ, ರಾಮಚಂದ್ರಪ್ಪ, ವೇಣು, ತಿಪ್ಪಣ್ಣ, ಪ್ರಕಾಶ್ ಗೌಡ್ರು, ವೆಂಕಟರೆಡ್ಡಿ, ರಘುಪತಿ, ಕಸರಟ್ಬಲ್ ರಘುಪತಿ, ನಮ್ಮ ರಘುಪತಿ ಅವರು ಇಲ್ಲ. ಸೊ ಹಾಗೂ ಅವ್ರು ನೆನೆಸ್ಕೋಬೇಕಾಗುತ್ತೆ, ಈ ಪಂಚಾಯತಿ ನಾವು ನೆನೆಸ್ಕೋಬೇಕಾಗುತ್ತೆ. ಸೊ ಹಾಗೂ ಚಲಪತಿ ದೊಡ್ಡಗೌಡ ಚಲಪತಿ ಅವರು, ನಮ್ಮ ಚಲಪಲ್ಲಿ ಭಾಸ್ಕರ ಬಂದಿರೋ ಭಾಸ್ಕರ, ಸೊ ಹಾಗೂ ವೆಂಕಟಾಚಲಪತಿ, ಚಾಪುರ ವೆಂಕಟಾಚಲಪತಿ, ನಮ್ಮ ದೊಡ್ಡತಮ್ಮನಹಳ್ಳಿ ನಾರಾಯಣಪ್ಪ, ಆರ್.ಕೆ. ರೆಡ್ಡಿ, ನಮ್ಮ ಯಜ್ಜಪಲ್ಲಿ ಸಂತೋಷ್, ಸುನೀಲ್ ಮಾಜಿ ಉಪಾಧ್ಯಕ್ಷರು, ಸುನೀಲ್, ನಮ್ಮ ಶ್ರೀನಿವಾಸ್, ಚಮಾಟಪಲ್ಲಿ ಶ್ರೀನಿವಾಸ್, ಮಂಜು, ಸಾಕಷ್ಟು ಜನ ಈ ಪಂಚಾಯತಿಯಲ್ಲಿ ಕೆಲಸ ಮಾಡಿ ಯಥೇಚ್ಛವಾಗಿ ನನಗೆ ಓಟ್ ಕೊಡಿಸಿರ್ತಕ್ಕಂಥ ಊರು ಅಂತ ಹೇಳ್ಬೋದು. ನಮ್ಮ ನಾಗರಾಮ್ ಶಂಕರಪ್ಪ, ನಮ್ಮ ಪ್ರಕಾಶ್ ಅಣ್ಣ ಯಾವಾಗ್ಲೂ ಈ ಮಾತು ಹೇಳ್ತಾ ಇದ್ರು, ಏನಂತಂದ್ರೆ ಈ ಊರಿಗೆ ರಸ್ತೆ ತುಂಬಾ ಅನಾನುಕೂಲವಾಗಿದೆ, ಆನಂದೂರು ಸೀರಣ್ಣ ಆದ್ಮೇಲೆ ಈ ರಸ್ತೆ ಆಗಿರ್ಲಿಲ್ಲ ಅಂತ ನನ್ಗೆ ಆಗ್ಲೇಬೇಕು, ನಮ್ಮೂರು ಹಾಕೊಟ್ಬಿಟ್ಟಿದ್ರಿ, ಇವ್ರಿಗೆ ಆಗ್ಬೇಕು ಅಂತ ನಮ್ಮ ಪ್ರಕಾಶ್ ಅಣ್ಣ ತುಂಬಾ ಗಲಾಟೆ ಮಾಡ್ತಾ ಇದ್ರು. ಆ ಸಂದರ್ಭಕ್ಕೆ ಕಾಯ್ತಾ ಇದ್ದೆ. ಪಿಡಬ್ಲ್ಯೂಡಿ ಬಂದಾಗ 2 ಕೋಟಿ ರೂಪಾಯಿ ಅಮೌಂಟ್ ಮತ್ತು ಹೆಚ್ಚುವರಿ ಅಮೌಂಟ್ 0 ಇಂದ ನಾಗಮಂಗ್ಳೂರ್ವರೆಗೂ ರಸ್ತೆ ಅಭಿವೃದ್ಧಿಗೋಸ್ಕರ ಹಾಕಿದ್ದೆ. ಸೊ ಈಗ ಅದು ಕಾಲ ಕೂಡಿ ಬಂತು, ಇವತ್ತು ಗುದ್ಲಿ ಪೂಜೆ ಮಾಡಿಕೊಟ್ಟಿದ್ವಿ. ಬಹುಶಃ ಈ ವಾರದಲ್ಲೇ ನಾಳೆ ಅಮಾವಾಸ್ಯೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಪಿಡವರು ಮತ್ತು ಇವರು ನಮ್ಮ ಪಿಡಬ್ಲ್ಯೂ ಅವರು ತುಂಬಾ ಸರಿ ಕೇಳ್ತಾ ಇದ್ರು, ಸರ್ ಇದನ್ನ ಆಷಾಢ ಬಂದ್ಬಿಡುತ್ತೆ ಅಂದ್ಬಿಟ್ಟು. ಸೊ ಸಾಕಷ್ಟು ವಿಚಾರಗಳು ಬಂದಾಗ ನಮ್ಮ ಮನೆಗೆ ಬಂದಾಗ ಚಂದ್ರಣ್ಣ ಕೂಡ ಕೇಳಿದ್ರು, ರೋಡ್ ಎಬ್ಬಳ ಇದೆ ಅಂತ. ನಮ್ಮ ಸರ್ಪಂಚನೆಲ್ಲ ಕೇಳಿದ್ರು, ನಮ್ಮ ಗೌಡರೆಲ್ಲ ಕೇಳಿದ್ರು. ಸಮಯ ಬಂದಾಗ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ವಿಚಾರಕ್ಕೆ ನಾನು ಇವತ್ತು ಬಂದು ಪೂಜೆ ಮಾಡಿಕೊಟ್ಟು ಸೊ ಇಲ್ಲಿಂದ ಹೋಗ್ತಾ ಇದ್ದೀನಿ. ಸೊ ಇನ್ನು ಏನು ಸಾಕಷ್ಟು ನಮ್ಮ ಹಾಸ್ಪಿಟಲ್ ಇರ್ಬೋದು, ಇವತ್ತು ಏನು ಸಮುದಾಯ ಭವನ ಇರ್ಬೋದು, ಹಾಗೂ ನಮ್ಮ ಮಶಾನಕ್ಕೆ ದಾರಿ ನಮ್ಮ ಶಂಕರಣ್ಣವ್ರ ಅಹವಾಲನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆರ್ಥಿಕ ಅನುಗುಣವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಕೆಲಸ ಮುಗಿಸ್ಕೊಡ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಯಾವುದೇ ಟೀಕೆ ಟಿಪ್ಪಣಿಗೆ ಕೆಲಸ ಒತ್ಕೊಳ್ಳದೆ, ಕೆಲವರು ನಮ್ಮ ರಕ್ತದಲ್ಲಿ ಹೇಳಿದಂಗೆ ಕೆಲವು ನನ್ನ ಮಾಧ್ಯಮ ಅಂದ್ಕೊಂಡು ಇಲ್ಲಿ ಒಂದು ಜನಾಂಗಕ್ಕೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಭಗವಂತ ಅವರು ಕೂಡ ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೀನಿ. ಇನ್ ಮುಂದೆ ಇದ್ಬಿಟ್ರೆ ನಾನೇನು ಮಾತಾಡೋದಿಲ್ಲ. ಸಾಕಷ್ಟು ಜನ ಪ್ರಭಾವಿತ ನನ್ನ ನಾಯಕರುಗಳು ರಾತ್ರಿಯಿಂದ ಫೋನ್ ಮಾಡಿ, ನಿನ್ ಜರ್ನಿ ಬೇರೆ ಇದೆ, ನಿನ್ ವಿಷನ್ ಬೇರೆ ಇದೆ, ಟೀಕೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂಥ ಸಮಯ ನೀ ಹತ್ರ ಇಲ್ಲ, ನಿನ್ನ ಧ್ಯೇಯ ಮತ್ತು ನಿನ್ನ ಗುರಿ ಇಟ್ಕೊಂಡು ಹೊರಡು ಅಂತ ಸಾಕಷ್ಟು ಜನ ನಾಯಕರುಗಳು ಹೇಳ್ಕೊಟ್ಟಿದ್ದಾರೆ. ಆ ಸಂದರ್ಭಕ್ಕೆ ಬಂದಾಗ ನಾನು ಯಾವುದು ಮಂತ್ರಿ ಆಗಿಲ್ಲ, ನಾನು ಯಾವುದು ಇದಾಗಿಲ್ಲ, ಸಾಮಾನ್ಯ ಶಾಸಕ, ವಿರೋಧ ಪಕ್ಷ ಶಾಸಕ. ಇವತ್ತು ಗೊತ್ತಿರ್ಲಿ, ಆಡಳಿತ ಶಾಸಕರಿಗೂ ಹಾಗೂ ವಿರೋಧ ಪಕ್ಷ ಶಾಸಕರಿಗೂ ತುಂಬಾ ಧೋರಣೆ ಇದೆ, ತುಂಬಾ ಅನ್ಯಾಯ ಇದೆ. ಆ ಮಟ್ಟದಲ್ಲಿ ಅನ್ಯಾಯದ ತಕ್ಕಡಿ ತೂಕ ನಾನು ಹೋಗ್ತಾ ಇದ್ದೀನಿ. ಇವತ್ತು ನಾನೇ ಅಲ್ಲ, ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ನನ್ನ ಶಾಸಕರುಗಳು, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಅನುಭವಿರ್ತಕ್ಕಂಥ ನೋವು ಕೆಲವೇ 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ನಾವು ಕೂಡ ಕಾಯ್ತಾ ಇದೀವಿ. ನಮ್ಮ ಮನೆಯಲ್ಲಿ ಕೂಡ, ನಮ್ಮ ಜೀವನದಲ್ಲಿ ಕೂಡ ಚಂದ್ರ 4 ಗಂಟೆ ರಾತ್ರಿ ಬಂದವನೇ, ಇನ್ನೊಂದು 3 ಗಂಟೆ ಕಾಯ್ಬೇಕು. 3 ಗಂಟೆ ಕಾಯೋ ಸಮಯ ನಮ್ಮ ಹೈಕಮಾಂಡ್ ನಮ್ಗೆ ಹೇಳ್ಕೊಟ್ಟವ್ರೆ, ಕಾಯ್ತೀವಿ. ಯಾವುದೇ ಧೋರಣೆಗೆ ಟಿಪ್ಪಣಿಗಳಿಗೆ ನಾವು ಮನಸ್ಸು ಕೊಟ್ಟು ಏನು ಆಡಿರ್ತಕ್ಕಂಥ ಮನಸ್ಸಿನಂದಲ್ಲ. ಖಂಡಿತವಾಗ್ಲೂ ಈ ತಾಲೂಕಿಗೆ ಒಳ್ಳೇದಾಗುವಂತ ಬಯಸಂತ ವ್ಯಕ್ತಿ ನಾನು ಶಾಸಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತ್ರ.